IPL 2026ರಿಂದ ಮುಂಬೈ ಇಂಡಿಯನ್ಸ್ ಎಲಿಮಿನೇಟ್ ಆಗಿದೆ. ಪಾಯಿಂಟ್ ಟೇಬಲ್ಸಲ್ಲಿ ತೋರಿಸ್ತಾ ಇಲ್ಲ, ನೀವು ಹೇಗೆ ಎಲಿಮಿನೇಷನ್ ಆಗಿದೆ ಅಂತ ಹೇಳ್ತಿದ್ದೀರಾ ಅಂತಂದರೆ ಖಂಡಿತ ಅಫಿಷಿಯಲಿ ಎಲಿಮಿನೇಟ್ ಆಗಿಲ್ಲ. ಬಟ್ ನಾವು ಟೇಬಲ್ನ ಕ್ಯಾಲ್ಕುಲೇಷನ್ಸ್ಗಳನ್ನು ನೋಡಿದಾಗ, ಈಗಿನ ಸಿನಾರಿಯೋ ನೋಡಿದಾಗ ಮುಂಬೈ ಆರ್ ಆಲ್ಮೋಸ್ಟ್ 99% ಔಟ್. ಯಾಕೆ ಅಂತ ಹೇಳ್ತೀನಿ. 9 ಮ್ಯಾಚ್ ಆಡಿದ್ದಾರೆ, ಬರೀ 2 ಮಾತ್ರ ಗೆದ್ದಿರೋದು, 7 ಸೋತಿದ್ದಾರೆ. ಸೊ ಅವರ ಪಾಯಿಂಟ್ 9 ಮ್ಯಾಚಿಂದ 4 ಇದೆ, ಅಂದರೆ ಪಾಯಿಂಟ್ಸ್ ಅವ್ರದ್ದು. ಇನ್ನಿರುವಂಥ 5ಕ್ಕೆ 5 ಮ್ಯಾಚನ್ನು ಗೆದ್ದರೂ ಕೂಡ ಅವರ ಪಾಯಿಂಟ್ 14 ಆಗುತ್ತೆ. 14 ಸಾಕಾ ಅಂತ ನೋಡಿದ್ರೆ ಈಗಿರುವಂಥ ಟಾಪ್ 5 ಟೀಮ್ಗಳ ಪಾಯಿಂಟ್ಸನ್ನು ನೋಡಿ, ಎಲ್ಲರೂ ಕೂಡ ಆಲ್ಮೋಸ್ಟ್ 12-13 ಆ ಒಂದು ಮಾರ್ಜಿನಲ್ಲಿದ್ದಾರೆ. ಆರಾಮ್ಸೆ ಮುಂದಿನ ಒಂದಷ್ಟು ಮ್ಯಾಚ್ಗಳಲ್ಲಿ ಆ 14 ಮಾರ್ಕನ್ನು ದಾಟಿ ಹೋಗ್ತಾರೆ. ಸೊ ಹಾಗಾಗಿ ಮುಂಬೈ ಇಂಡಿಯನ್ಸ್ 99% ದೇ ಆರ್ ಔಟ್ ಆಫ್ ದ ಟೂರ್ನಮೆಂಟ್. ಬಟ್ ಏನಾಗ್ತಿದೆ, ಮುಂಬೈ ಇಂಡಿಯನ್ಸ್ ಎಲ್ಲಿ ಮಿಸ್ ಹೊಡಿತಾರೆ? ಯಾಕೆ ಈ ಟೀಮ್, ಒಂದು ಕಾಲದಲ್ಲಿ ಮೆರೆದಂಥ ಟೀಮ್, 5 ಬಾರಿ ಚಾಂಪಿಯನ್ ಆದಂಥ ಟೀಮ್ ಇಂಥ ಡೌನ್ಫಾಲನ್ನು ಕಾಣ್ತಿರೋದು ಯಾಕೆ? ಇದರ ಬಗ್ಗೆ ಇವತ್ತು ನೋಡೋಣ. ನೀವು ಕೂಡ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಒಂದಷ್ಟು 5 ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಂದು. ಮೊದಲನೇದಾಗಿ, ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಹಿಂದೆ ಇದ್ದಂಥ ಪ್ಯಾಷನ್, ಡಿಟರ್ಮಿನೇಷನ್, ಕೋಆರ್ಡಿನೇಷನ್ ಕಂಡು ಬರ್ತಾ ಇಲ್ಲ. ಒಬ್ಬೊಬ್ಬರು ಒಂದು ದಿಕ್ಕಿಗೆ ಮುಖ ಮಾಡೋದಾಗಿದೆ. ಇದು ಕ್ಲಿಯರ್ಲಿ ಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲೋ 1-2 ಮ್ಯಾಚ್ ಅವ್ರು ಗೆದ್ದಿರೋ ಮ್ಯಾಚ್ ಬಿಟ್ಟರೆ ಉಳಿದಿರೋ ಮ್ಯಾಚಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಹಾರ್ದಿಕ್ ಪಾಂಡ್ಯ ಅವರ ಒಂದು ಜೊತೆಗೆ ಇವರೆಲ್ಲ ಹೇಗಿದ್ದಾರೆ ಅನ್ನೋದು ಸ್ವಲ್ಪ ಪ್ರಶ್ನೆ ಮಾಡ್ತಾ ಇದೆ. ರೋಹಿತ್ ಶರ್ಮಾ ಒಂದು ಕಡೆ ಮುಖ ಮಾಡಿದ್ರೆ, ಬುಮ್ರಾ, ಸೂರ್ಯಕುಮಾರ್, ತಿಲಕ್ ವರ್ಮಾ ಒಂಥರ ಒಂದು ಟೀಮಾಗಿ ಕಾಣ್ತಾ ಇಲ್ಲ. ಅದು ನೀವು ಆಫ್ಟರ್ ಮ್ಯಾಚ್ ಆದಮೇಲೆ ಡ್ರೆಸ್ಸಿಂಗ್ ರೂಮಲ್ಲೂ ಕೂಡ ನೋಡಿದ್ರೆ ಎಲ್ಲರಲ್ಲೂ ಏನೋ ಒಂದು ಕಳ್ಕೊಂಡು ಹೋದಂಥ ಮನೋಭಾವ ಅಥವಾ ಮುಖಚರ್ಯೆ ಏನೋ ಡಿಫ್ರೆಂಟ್ ಆಗಿದೆ. ಆ ಹಿಂದಿನ ಮುಂಬೈ ಇಂಡಿಯನ್ಸ್ ಒಗ್ಗಟ್ಟು ಕಾಣ್ತಾ ಇಲ್ಲ. ಇದು ನಂಬರ್ 1. ಎರಡನೇದಾಗಿ, ರೋಹಿತ್ ಶರ್ಮಾ ಅವರಿಂದ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟ ನಂತರ ಮುಂಬೈ ಇಂಡಿಯನ್ಸ್ ಬೇರೆ ಟೀಮಾಗೆ ಕಾಣ್ತಾ ಇದೆ. ಗುಜರಾತ್ನಲ್ಲಿದ್ದಾಗ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಗೂ ಮುಂಬೈ ಇಂಡಿಯನ್ಸ್ಗೆ ಬಂದ ಮೇಲೆ ಅವರ ಕ್ಯಾಪ್ಟನ್ಸಿಗೂ ತುಂಬ ವ್ಯತ್ಯಾಸ ಇದೆ. ಅವರ ಫೀಲ್ಡ್ ಪ್ಲೇಸ್ಮೆಂಟ್ ಇರ್ಬೋದು, ಪ್ಲೇಯರ್ಸ್ ಅವ್ರಿಗೆ ಕೊಡ್ತಿರುವಂಥ ಕೋಆಪರೇಷನ್ ಇರ್ಬೋದು, ಜೊತೆಗೆ ಅವ್ನ ಡಿಟರ್ಮಿನೇಷನ್, ಒಬ್ಬ ಕ್ಯಾಪ್ಟನ್ ಆಗಿ ಹೇಗೆ ಅವರಿದ್ದರು ಗುಜರಾತಲ್ಲಿ, ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ ಥರ ಇದೆ. ಮೇ ಬಿ ನನಗನ್ಸುತ್ತೆ ತುಂಬ ಸೂಪರ್ ಸ್ಟಾರ್ಗಳಿರೋದ್ರಿಂದ ಅಥವಾ ಟೀಮ್ ಇಂಡಿಯಾದ ಕೋರ್ ಪ್ಲೇಯರ್ಗಳಿರೋದ್ರಿಂದ, ಅರ್ಧ ಟೀಮ್ ಇಂಡಿಯಾ ಮುಂಬೈ ಇಂಡಿಯನ್ಸಲ್ಲೇ ಇದೆ. ಹಾಗಾಗಿ ಟೂ ಮಚ್ ಆಫ್ ಸ್ಟಾರ್ಸ್ ಇರೋದ್ರಿಂದ ಮೇ ಬಿ ಹಾರ್ದಿಕ್ ಪಾಂಡ್ಯಗೆ ಎಲ್ಲರಿಂದ ಕೆಲಸ ತೆಗಿಯೋಕ್ಕಾಗ್ತಿಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ಗುಜರಾತಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದರು, ಗಿಲ್ ಅಂತವ್ರು ಇದ್ದರು, ಬಿಟ್ಟರೆಲ್ಲ ಆಲ್ಮೋಸ್ಟ್ ಯಂಗ್ಸ್ಟರ್ಸ್. ಇದೊಂದು ಕಾರಣ ಇರಬಹುದು. ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟ ನಂತರ ಕ್ವಾಲಿಫೈ ಆಗೋದು ಕೂಡ ದೊಡ್ಡ ಸಮಸ್ಯೆ ಆಗ್ತಿದೆ ಮುಂಬೈ ಇಂಡಿಯನ್ಸ್ಗೆ. ಕ್ಯಾಪ್ಟನ್ಸಿ ಚೇಂಜ್ ಮೇ ಬಿ ಎ ಡಿಫರೆನ್ಸ್ ಅಂತ ನನಗನ್ಸುತ್ತೆ. ಇನ್ನು ಮೂರನೇದು ಬಂದು ಬುಮ್ರಾ ಅಥವಾ ಉಳಿದಂಥ ಬೌಲರ್ಸ್. ಮುಖ್ಯವಾಗಿ ಬುಮ್ರಾ ಬಗ್ಗೆನೇ ಮಾತಾಡೋಣ. ಬುಮ್ರಾ ಯಾವತ್ತೂ ಕೂಡ ವಿಕೆಟ್ ಟೇಕ್, ಡೆತ್ ಇರ್ಬೋದು, ಓಪನಿಂಗ್ ಇರ್ಬೋದು, ಪವರ್ ಪ್ಲೇ ಎಲ್ಲ ಟೈಮಲ್ಲೂ ಕೂಡ ಅದ್ಭುತವಾದಂಥ ಬೌಲ್ ಮಾಡೋಂಥವ್ರು. ಈ ಸಲ ಅವರಿಗೆ ವಿಕೆಟ್ಗಳೇ ಸಿಗ್ತಾ ಇಲ್ಲ. ನಿಮ್ಗೆ ಹೇಗೆ ಅಂತಂದರೆ, ಅವರ ಟಾಪ್ ಬೌಲಿಂಗ್ ಅಂತ ನೋಡೋದಾದರೆ 5 ಜನ ತೊಗೊಂಡಿರುವಂಥ ವಿಕೆಟ್ಗಳು 17. ನಮ್ಮಲ್ಲಿ ಭುವನೇಶ್ವರ್ ಒಬ್ಬರೇ 17 ವಿಕೆಟ್ ತೊಗೊಂಡಿದ್ದಾರೆ. ಸೊ 5 ನಿಮ್ಮ ಶಾರ್ದೂಲ್ ಠಾಕೂರ್, ದೀಪಕ್ ಚಹರ್, ಬುಮ್ರಾ, ಪಾಂಡ್ಯ ಇವರೆಲ್ಲರನ್ನೂ ಸೇರಿಸಿದ್ರೆ 17 ವಿಕೆಟ್ ಇದೆ. ಸೊ ಹಾಗಾಗಿ ಬೌಲರ್ಸ್ಗಳು ಮುಂದೆ ಬರದೆ ಟ್ರೆಂಟ್ ಬೋಲ್ಡ್ ಅಂತ ಬೌಲರ್ ಇದ್ದಾರೆ ಅವ್ರ ಹತ್ರ, ಬಟ್ ಯಾವುದೂ ವರ್ಕ್ ಆಗ್ತಿಲ್ಲ. ಹಿಂದೆ ಅವ್ರ ಟೀಮ್ ಇದ್ದಿದ್ದೇ ಬೇರೆ. ಪೊಲಾರ್ಡ್ ಇದ್ದರು, ಕೃನಾಲ್ ಪಾಂಡ್ಯ ಇದ್ದರು, ರಾಹುಲ್ ಚಹರ್ ತುಂಬ ಮ್ಯಾಚ್ಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಟಾಪ್ ಆರ್ಡರ್ ಅಂತ ಹೋದರೆ ಅಲ್ಲೂ ಒಂದಷ್ಟು ಹಿಟರ್ಸ್ಗಳು ಬರೋರು. ಸೊ ಆ ಟೀಮ್ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಬೌಲಿಂಗ್ ಅವರ ದೊಡ್ಡ ಮೈನಸ್ ಮುಂಬೈ ಇಂಡಿಯನ್ಸ್ಗೆ. ವಿಶೇಷವಾಗಿ ಜಸ್ಪ್ರೀತ್ ಬುಮ್ರಾ ವಿಕೆಟ್ಲೆಸ್ ಆಗೋಗಿದ್ದು, ಇತ್ತೀಚೆಗೆ ಮೊನ್ನೆ ಮ್ಯಾಚಲ್ಲಿ ಕಾಸ್ಟ್ಲಿ ಕೂಡ ಆಗ್ತಿದ್ದಾರೆ. 4 ಓವರ್ಗೆ 50 ರನ್ ಹೊಡ್ಸ್ಕೊಳ್ಳೋದು ಕೂಡ ಬುಮ್ರಾ ಕಡೆಯಿಂದ ಆಗ್ತಾ ಇದೆ. ಅದಕ್ಕೆ ಫ್ಲ್ಯಾಟ್ ಪಿಚ್ ಕಾರಣನ ಅಥವಾ ಬುಮ್ರಾ ಔಟ್ ಆಫ್ ಟಚ್ ಇದ್ದಾರಾ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಅದರ ಬಗ್ಗೆ. ಸೊ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ಮುಂಬೈ ಇಂಡಿಯನ್ಸ್ ಹಿಂದೆ ಒಂದು ಲೆಗಸಿ ಅವ್ರದ್ದು ಹೇಗಿತ್ತು ಅಂತಂದರೆ, ಇಂಟರ್ನ್ಯಾಷನಲಿ ಹಾಗೆ ಇಂಡಿಯಾದಲ್ಲಿ ಒಂಥರ ಚೆನ್ನಾಗಿತ್ತು ಅವರ ಬಾಂಡಿಂಗ್. ಆ ಒಂದು ಕ್ಲಬ್ ಮಾಡಿದಂಥ ರೀತಿ, ಅಲ್ಲಿ ಮಲಿಂಗ ಇರೋರು, ಪೊಲಾರ್ಡ್ ಇರೋರು, ಸೊ ಇಂಥ ಹಿಟ್ಟರ್ಸ್ ಇರಬೇಕಾದ್ರೆ ನಿಮಗೆ ಈಸಿಯಾಗಿ ರನ್ಗಳು ಬರ್ತಾಯಿತ್ತು. ಬಟ್ ಇವಾಗ ನಾವು ನೋಡಿದ್ರೆ ಫಾರಿನ್ ಪ್ಲೇಯರ್ಸಲ್ಲಿ ರಿಕಲ್ಟನ್, ಕ್ವಿಂಟನ್ ಡಿಕಾಕ್ ಎಂಥವ್ರು ಇದ್ದಾರೆ, ಬಿಟ್ಟರೆ ತುಂಬ ಬಿಗ್ ನೇಮ್ಸ್ ಅನ್ನೋದಲ್ಲಿ ಕಾಣ್ತಾ ಇಲ್ಲ. ಮೇ ಬಿ ಆ ಒಂದು ರೀಸನ್ಗೆ ಯಾಕೋ ಆ ಟೀಮ್, ವಿಲ್ ಜಾಕ್ಸ್ ಅಂತ ಪ್ಲೇಯರ್ ಬಂದರೂ ಕೂಡ ಒಂದಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾರೆ, ಆಮೇಲೆ ಇಲ್ಲ. ಸೊ ಆ ಬಿಗ್ ಸೂಪರ್ ಸ್ಟಾರ್ಸ್ ಮಿಸ್ ಆಗ್ತಿದ್ದಾರೆ ಮುಂಬೈ ಇಂಡಿಯನ್ಸಲ್ಲಿ ಅಂತ ನನಗನ್ನಿಸ್ತಾ ಇದೆ. ಯಂಗ್ಸ್ಟರ್ಗಳನ್ನು ನಾವು ಟ್ರೈ ಮಾಡಿದ್ರು ಕೂಡ ನಮಂದೀರ್, ರಾಬಿನ್ ಮಿನ್ಸ್ ಎಲ್ಲರೂ ಕೂಡ ಹಿಂದಿನ ಥರ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಹೇಗೆ ಪಾಂಡ್ಯ ಯಂಗ್ಸ್ಟರ್ ಆಗಿದ್ದರು, ಬುಮ್ರಾ ಯಂಗ್ಸ್ಟರ್ ಆಗಿದ್ದರು, ಅವ್ರು ಕೊಡ್ತಿದ್ದಂಥ ಪರ್ಫಾರ್ಮೆನ್ಸ್ ಈಗ ಬರ್ತಾ ಇಲ್ಲ. ಸೊ ಇದು ಒನ್ ಆಫ್ ದ ರೀಸನ್ ಅವರಲ್ಲಿ ಫಾರಿನ್ ಪ್ಲೇಯರ್ಸಲ್ಲಿ ಬಿಗ್ ಪ್ಲೇಯರ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ಇದು ಮತ್ತೊಂದು ರೀಸನ್. ಇನ್ನು ಓವರಾಲ್ ನೋಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಅಂತ 5 ಟೈಮ್ ಚಾಂಪಿಯನ್ಸ್ ಏನಿದ್ದಾರೆ, ನೆನ್ನೆ ಕೂಡ ಸೋತಂಥ ರೀತಿ ನೀವು ನೋಡಿದ್ರೆ ಸ್ಕೋರ್ T20ಯ ಈಗಿನ ಒಂದು ಟ್ರೆಂಡ್ ಇದೆಯಲ್ಲ, ಸನ್ರೈಸರ್ಸ್, RCB, RR ಟೀಮ್ಗಳು ಸೆಟ್ ಮಾಡಿರೋದು 6 ಓವರ್ಗೆ ಪವರ್ ಪ್ಲೇನಲ್ಲಿ 70, 80, 100 ರನ್ ಬರೋದು. ಆ ಒಂದು ಟೆಂಪ್ಲೇಟಿಗೆ ಮುಂಬೈ ಇಂಡಿಯನ್ಸ್ ಇನ್ನೂ ಕೂಡ ಬಂದಿಲ್ಲ. ಅವರು ಹಿಂದೆ ಒಂದು 7-8 ವರ್ಷ ಹಿಂದೆ T20 ಹೇಗಿತ್ತು, ಇನ್ನೂ ಅಲ್ಲೇ ಸ್ಟಕ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಟಾಪ್ ಆರ್ಡ್ರಲ್ಲಿ ಆ ರನ್ ಬರುವಂಥದ್ದು ಏನಿದೆ, 6 ಓವರಲ್ಲಿ 80 ಅಷ್ಟು ಕೆಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಗಳು ಇದಾರಲ್ಲಿ. ವಿಲ್ ಜಾಕ್ಸ್ ಇದ್ದಾರೆ, ರಿಕಲ್ಟನ್, ಎಲ್ಲರೂ ಕೂಡ ಹೊಡೆಯೋ ಕೆಪಾಸಿಟಿ ಇದೆ. ಬಟ್ ಕನ್ಸಿಸ್ಟೆನ್ಸ್ ಬೇಕದು, ಕನ್ಸಿಸ್ಟೆಂಟ್ಲಿ ಹೊಡಿಬೇಕು. ಸೊ ಅದು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕೊನೆಯ ಒಂದು ರೀಸನ್ ಏನಿರ್ಬೋದು ಅಂತ, ರೋಹಿತ್ ಶರ್ಮಾ ಅವರ ಫಿಟ್ನೆಸ್, ಅವರು ಮತ್ತೆ ಆ ಕ್ಯಾಪ್ಟನ್ಸಿಗೆ ಏನಾದರೂ ಬಂದರೆ ಚೇಂಜಸ್ ಆಗ್ಬೋದೇನೋ. ಬಟ್ ಐ ಡೋಂಟ್ ನೋ, ಮುಂಬೈ ಮತ್ತು ರೋಹಿತ್ ಶರ್ಮಾ ಹೋಗುತ್ತೆ ಅಥವಾ ರೋಹಿತ್ ಶರ್ಮಾನೇ ಮನಸ್ಸು ಮಾಡ್ತಾರೆ ಕ್ಯಾಪ್ಟನ್ಸಿಗೆ. ಅವರ ಇಂಜುರಿ ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬಿತ್ತು ಅಂತ ಅನಿಸುತ್ತೆ. ಸಹಜವಾಗಿ ಒಬ್ಬ ಇಂಡಿಯನ್ ಪ್ಲೇಯರ್, ಕ್ಯಾಪ್ಟನ್,
ಏನು ಬೇರೆ ಬೇರೆ ಲೆವೆಲ್ ಕ್ಯಾಪ್ಟನ್ ಆದಂಥವ್ರು ಹಿಂದೆ. ಸೊ ಈಗ ಅವರೇನಾದರೂ ಹೊರಗಡೆ ಬಂದಿರೋದು ಅಥವಾ ಇಲ್ಲದೇ ಇರೋದು ಇಂಜುರಿ, ಅದೊಂದು ರೀಸನ್ ಆಗಿರ್ಬೋದು. ಡ್ರೆಸ್ಸಿಂಗ್ ರೂಮ್ ವಾತಾವರಣ ಇರುತ್ತಲ್ಲ ಗ್ರೌಂಡಲ್ಲಿ, ಸೊ ಅದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಸೊ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಎಲ್ಲಿ ಎಡವಿತು ಅಂತ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.